ನ್ಯಾಯ ಬೇಕು, ನ್ಯಾಯ ಬೇಕು. ಡೌನ್ ಡೌನ್ ಆನ್ಲೈನ್, ಡೌನ್ ಡೌನ್ ಆನ್ಲೈನ್, ಧಿಕ್ಕಾರ ಧಿಕ್ಕಾರ, ಆನ್ಲೈನ್ ಡೂಪ್ಲಿಕೇಟ್ಗೆ ಧಿಕ್ಕಾರ ಧಿಕ್ಕಾರ. ಹೆಸರು ಶೇಖ್ ಅಯಾಜ್ ಅಹಮದ್ ಅಂತ. ನಾನು ಜನರಲ್ ಮೆಡಿಕಲ್ಸ್ ಮುಲ್ಬಾಗಲಿಂದ ಪ್ರೆಸಿಡೆಂಟ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಇದು ವ್ಯವಹಾರಕ್ಕೆ ಆನ್ಲೈನ್ ವ್ಯಾಪಾರದಿಂದ ತುಂಬ ತೊಂದರೆ ಆಗ್ತಾ ಇದೆ. ನಮ್ಮ ಮುಲ್ಬಾಗಲೆಲ್ಲ ಇಡೀ ದೇಶದಲ್ಲಿ ಆನ್ಲೈನ್ ವ್ಯಾಪಾರದಿಂದ ನಮ್ಮ ಕೆಮಿಸ್ಟ್ಗೆ ನಾವು ಇಲ್ಲಿ 60 ಜನ ಇದ್ದೀವಿ. ನಾವು ಇರುವಾಗ 5 ಜನ ಇದ್ದು 45 ವರ್ಷ 50 ವರ್ಷ ಮುಂಚೆ, ಇವಾಗ 60 ಅಂಗಡಿಗಳು ಇದ್ದಾರೆ. ಆನ್ಲೈನ್ ವ್ಯಾಪಾರ ಆಗಿ ಎಲ್ಲ ಕೆಮಿಸ್ಟ್ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಅದರಿಂದ ನಾವು ಆನ್ಲೈನ್ ವ್ಯಾಪಾರ ದಂಧೆ ಬಂದ್ ಮಾಡಲಿ ಅಂತ ನಾವು ಎಲ್ಲ ಆಲ್ ಇಂಡಿಯಾ ಕೆಮಿಸ್ಟ್ ಆ್ಯಂಡ್ ಡ್ರಗಿಸ್ಟ್ ಅಸೋಸಿಯೇಷನ್ನಿಂದ ನಾವು ಇದು ಮಾಡ್ತಾ ಇದ್ದೀವಿ. ಪ್ರಿಸ್ಕ್ರಿಪ್ಷನ್ ಇಲ್ದಿರೋ ಬಿಟ್ಟು ನಮ್ಮನ್ನು ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ತಹಸೀಲ್ದಾರ್ ಸಾಹೇಬರನ್ನು ನಾವು ಕೋರ್ತಾ ಇದ್ದೀವಿ. ಮತ್ತು ಸ್ಪೋರಿಯಸ್ ಡ್ರಗ್ಸು ಆನ್ಲೈನಿಂದ ಸ್ಪೋರಿಯಸ್ ಡ್ರಗ್ಸ್ ಬರ್ತಾ ಇದೆ. ನಮ್ಮ ಮುಲ್ಬಾಗಲಿಂದ ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿಂದ ಬ್ಯಾಚ್ ನಂಬರ್ ಬರ್ತದೆ, ಎಲ್ಲ ಅಲ್ಲಿ ಚೆಕ್ ಮಾಡಿ ಬ್ಯಾಚ್ ನಂಬರ್ ವೈಸ್ ಬರ್ತದೆ. ಆನ್ಲೈನ್ನಲ್ಲಿ ಸ್ಪೋರಿಯಸ್ ಡ್ರಗ್ಸು ಎಲ್ಲ ಯಾವುದೋ ಚೆಕ್ಕಿಂಗ್ ಇಲ್ದಿರೋ ಥರ ಬರ್ತದೆ. ಅವ್ರದ್ದು ಪ್ರಿಸ್ಕ್ರಿಪ್ಷನ್ನು ನೆಸೆಸರಿಲ್ಲ, ಆ ಥರ ಅವರು ಆನ್ಲೈನ್ನಲ್ಲಿ ತರಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಯುವಕರು ಎಲ್ಲರೂ ಕೆಟ್ಟೋಗ್ತಾ ಇದ್ದಾರೆ. ಆನ್ಲೈನ್ ಬಿಸ್ನೆಸ್ನಲ್ಲಿ ನಮ್ಮ ಯುವಕರು ಮಾದಕ ದಸ್ತು, ನಶೆ ವಾಲಿ ದವಾಯಿ ಬೇಚ್ಕರ್ ಅವರೆಲ್ಲ ನಮ್ಮ ಹುಡುಗರು ಎಲ್ಲ ನಮ್ಮ ಯುವಕರು ಬರೋ ಮುಂಚೆ ಜನ್ರೇಷನ್ ಎಲ್ಲ ಕೆಟ್ಟೋಗ್ತಾ ಇದೆ. ಅದಕ್ಕೋಸ್ಕರ ನಾವು ಆಲ್ ಇಂಡಿಯಾ ಕೆಮಿಸ್ಟ್ ಆ್ಯಂಡ್ ಡ್ರಗಿಸ್ಟ್ ಅಸೋಸಿಯೇಷನ್ನಿಂದ ನಾವು ಬಂದ್ ಮಾಡ್ತಾ ಇದ್ದೀವಿ. ಮತ್ತು ಡೀಪ್ ಡಿಸ್ಕೌಂಟ್ಗಳು ಅದು ಮಾಡ್ತಾ ಇದ್ದಾರೆ. ಹೆಸರು ರಾಜೇಂದ್ರ ಪ್ರಸಾದ್, ಮುಳಬಾಗಿಲು ಔಷಧಿ ವ್ಯಾಪಾರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ದಿನದ ಒಂದು ಕಾರ್ಯಕ್ರಮ ಏನು ಅಂದರೆ, ಅಖಿಲ ಭಾರತ ಔಷಧಿ ವ್ಯಾಪಾರ ಸಂಘದ ಕರೆಯೊಂದಿಗೆ ಮುಳಬಾಗಿಲು ಔಷಧಿ ವ್ಯಾಪಾರ ಸಂಘದವರು ನಾವು ಒಂದು ಮೆರವಣಿಗೆ ಮಾಡಿ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಎಲ್ಲ ಔಷಧಿ ವ್ಯಾಪಾರಿಗಳನ್ನು ಸ್ಥಗಿತಗೊಳಿಸಿತು ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ವಿಷಯ ಏನು ಅಂದರೆ, ಎಲ್ಲ ಆನ್ಲೈನ್ಗಳಲ್ಲೂ ಔಷಧಿಗಳನ್ನು ಚೀಟಿ ಇಲ್ಲದೆ ಅಂದರೆ ಡಾಕ್ಟ್ರ್ ಚೀಟಿ ಯಥೇಚ್ಛವಾಗಿ ಡಾಕ್ಟ್ರ್ ಚೀಟಿ ಇಲ್ಲದೆ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಯುವಕರಿಗೆ ಮಾದಕ ವಸ್ತುಗಳು ಅಂತ ಏನು ಇದೆಯೋ ಅಂತ ಅದನ್ನು ಯಥೇಚ್ಛವಾಗಿ ಅವ್ರ ಮನೆಗಳಿಗೆ ತಲುಪಿಸ್ತಾ ಇದ್ದಾರೆ. ಇದೆಲ್ಲ ನಾವು ಕಡಿವಾಣ ಆಗಲಿಕ್ಕೆ ಈ ಒಂದು ಬಂದನ್ನು ನಾವು ಅಖಿಲ ಭಾರತ ಸಂಘದ ವತಿಯಿಂದ ನಮ್ಮ ಮುಳಬಾಲ್ ಸಹೋದ್ಯೋಗಿಗೆ ನಾವು ಇದನ್ನು ಮಾಡ್ತಾಯಿದ್ವಿ. ಅಷ್ಟೇ ಅಲ್ಲ, ಈ ಫಾರ್ಮಸಿಗಳಂತಿದೆ. ಈ ಫಾರ್ಮಸಿಗಳಲ್ಲಿ ಸುಮಾರು ಈ ಫಾರ್ಮಸಿಗೆ ಲೈಸೆನ್ಸೇ ಇಲ್ಲ. ಅಂಥ ಈ ಫಾರ್ಮಸಿಗಳವರು ಮನೆಗೆ ತಗೊಂಡೋಗಿ 50ರಿಂದ 80% ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಮಿಷ ಒಡ್ಡಿ ಅವರಿಗೆ ಬೇಕಾಗಿರುವಂಥ ನಕಲಿ ಔಷಧಿಗಳನ್ನು ಮತ್ತು ಮಾದಕ ವಸ್ತುಗಳನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ನಾವೆಲ್ಲ ಒಗ್ಗಟ್ಟು ಇವತ್ತಿನ ದಿನ ಇಲ್ಲಿ ಬಂದಿದ್ದೇವೆ. ಅಷ್ಟೇ ಅಲ್ಲ, ಈ ಸ್ಪೂರಿಯಸ್ ಡ್ರಗ್ಸ್ ಅಂದರೆ ಏನು ಡಾಕ್ಯುಮೆಂಟ್ ಏನು ಕೊಟ್ಟಿದ್ದಾರೆ ಅದರಲ್ಲಿ ಫಾರ್ಮುಲಾ ಆ ಥರ ಇರೋದಿಲ್ಲ. ಅಂಥ ಡ್ರಗ್ಸ್ ಎಲ್ಲನೂ ಸ್ಪೂರಿಯಸ್ ಡ್ರಗ್ಸು ಯಥೇಚ್ಛವಾಗಿ ಅಂದರೆ ಸಬ್ಸ್ಟ್ಯಾಂಡರ್ಡ್ ಡ್ರಗ್ ಆ ಥರ ಬರ್ತಾ ಇದೆ. ಅಷ್ಟೇ ಅಲ್ಲದೆ ನಾವು ನಮ್ಮ ಎಲ್ಲ ಮೆಡಿಕಲ್ ಸ್ಟೋರ್ಗಳವರು ಡಾಕ್ಟ್ರ್ ಚೀಟಿ ತಗೊಂಡು ಚೆನ್ನಾಗಿರೋಂಥ ಒಂದು ಔಷಧಿಯನ್ನು ನಾವು ಗ್ರೇಡೆಡ್ ಔಷಧಿಯನ್ನು ನಾವೆಲ್ಲ ಕೊಡ್ತಾಯಿದ್ದೀವಿ. ಆದರೆ ಆನ್ಲೈನಲ್ಲಿ ಯಾವುದೇ ಒಂದು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅವರು ಯಥೇಚ್ಛವಾಗಿ ನಮ್ಮ ಯುವಕರನ್ನು ಆಮೇಲೆ ಹುಡುಗರಿಗೆ ಅಂತ ಅವ್ರಿಗೆಲ್ಲನೂ ಇದು ಕೊಟ್ಟು ತುಂಬ ಕೆಡಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಇವಾಗ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘದ ವತಿಯಿಂದ ಈ ದಿನ ನೀಡಿರುವ ಒಂದು ಬಂದ್ಗೆ ನಾವು ಸಹ ಹೋಗೊಟ್ಟು ಮುಳಬಾಗಿಲು ತಾಲೂಕಿನ ಎಲ್ಲ ಔಷಧಿ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನು ಸ್ಥಗಿತಗೊಳಿಸಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಇದಕ್ಕೆ ನಾವು ಒಂದು ನಮ್ಮ ದಂಡಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಆ ಮನವಿ ಪತ್ರವ ನಾವು ಅದನ್ನು ಟು ದಿ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ನರೇಂದ್ರ ಮೋದಿ ಅವರಿಗೆ ಲೆಟರ್ ಮಾಡಿ ಅದನ್ನು ನಮ್ಮ ದಂಡಾಧಿಕಾರಿಗಳ ಮುಖಾಂತರ ಅದನ್ನು ನಮ್ಮ ಒಂದು ಮನವಿ ಪತ್ರವನ್ನು ಸಲ್ಲಿಸೋಕ್ಕೆ ನಾವೆಲ್ಲ ಇಲ್ಲಿ ಒಟ್ಟಾಗಿ ಬಂದಿದ್ದೇವೆ. ಇದಕ್ಕೆ ನಮ್ಮ ದಂಡಾಧಿಕಾರಿಗಳು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಅವರೇ ಮೇಲಧಿಕಾರಿಗಳಿಗೆ ಇದು ಮಾಡಿವಿ ಪೇಪರ್ ಅವ್ರಿಗೆ ಕೊಟ್ಟು ಎಲ್ಲ ಮೇಲಧಿಕಾರಿಗಳಿಗೆ ತಿಳಿಸ್ಕೊಟ್ಟು ನಮಗೆ ಒಂದು ಸಹಾಯ ಮಾಡಬೇಕೆಂದು ತಮ್ಮಲ್ಲೆಲ್ಲ ವಿನಂತಿಸ್ಕೊತೇನೆ.